ಸೊ ಇವತ್ತು ಇನ್ನೊಂದು ಜಾತಕ ನೋಡೋಣ. ಇದು ಬಂದ್ಬಿಟ್ಟು ಹೆಂಗೆ ಅಂತಂದರೆ, ಹಲವಾರು ಯೋಗಗಳಿದೆ ಈ ಜಾತಕದಲ್ಲಿ, ಆದರೂ ತುಂಬ ಸಫರ್ ಆಗಿದ್ದಾರೆ. ಯಾವುದರಲ್ಲಿ ಆಗಿದ್ದಾರೆ ಅಂತಂದರೆ ಅವ್ರ ಪರ್ಸ್ನಲ್ ಲೈಫ್ನಲ್ಲಿ. ಯಾಕೆ ಅದು ಅಂತ ನೋಡೋಣ. ಆ ಜಾತಕದಲ್ಲಿ ಎಲ್ಲ ಯೋಗ ಇದ್ದು ಕೂಡ ಇವ್ರಿಗೆ ಅಂತಲ್ಲ, ಸುಮಾರು ಜಾತಕದಲ್ಲಿ ಸುಮಾರು ಯೋಗಗಳು ಇದೆ. ರಾಜಯೋಗ ಇದೆ, ವಿಪರೀತ ರಾಜಯೋಗ ಇರುತ್ತೆ, ಧರ್ಮ ಕರ್ಮಾಧಿಪತಿ ಯೋಗ ಇದೆ, ಎಲ್ಲ ಯೋಗ ಇರುತ್ತೆ. ಆದರೂ ಅವ್ರು ಮುಂದೆ ಬರೋಕ್ಕಾಗೋದಿಲ್ಲ. ಅದು ಯಾಕೆ? ಅದು ಅಡೆತಡೆ ಆಗೋದು ಯಾಕೆ? ಅದನ್ನು ನಿಮಗೆ ಇವತ್ತು ಈ ಜಾತಕ ಮೂಲಕವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಓಕೆನಾ? ಈ ಜಾತಕದವರು ಮೀನ ಲಗ್ನದಲ್ಲಿ ಶುಕ್ರ ಬಂದ್ಬಿಟ್ಟು ಉಚ್ಚದಲ್ಲಿದ್ದಾರೆ. ಶುಕ್ರ ಬಂದ್ಬಿಟ್ಟು ಉಚ್ಚದಲ್ಲಿದ್ದಾರೆ. ಮತ್ತು ಶುಕ್ರ ಬಂದ್ಬಿಟ್ಟು ಕಾರಕ ಯಾರಿಗೆ? ಮದುವೆಗೆ ಕಾರಕ ಶುಕ್ರನೇ. ಮತ್ತು ಮ್ಯಾರೇಜ್ ಕಪಲ್ ಲೈಫ್ಗೆ ಅದಕ್ಕೆ ಕಾರಕ ಬಂದ್ಬಿಟ್ಟು ಶುಕ್ರನೇ, ಅಂದರೆ ಪ್ರೈಮ್ ಪ್ಲ್ಯಾನೆಟ್. ಇವರು ಆಶೀರ್ವಾದ ಇಲ್ಲ ಅಂತಂದರೆ ನಿಮಗೆ ಮದುವೆ ಯೋಗ ಚೆನ್ನಾಗಿರೋದಿಲ್ಲ. ಒಂದು ಇದು ಈ ಮಗುಗೆ 18 ವಯಸ್ಸಿನಲ್ಲಿ ಮದುವೆ ಆಯಿತು. ಮದುವೆ ಆಗಿ 2 ಮಕ್ಕಳಾದರು. ಈ ಶುಕ್ರ ಉಚ್ಚದಲ್ಲಿ ಇರೋದ್ರಿಂದ ಲಗ್ನದಲ್ಲಿ ಅವ್ರಿಗೆ ಬೇಗ ಮದುವೆ ಆಯಿತೇನೋ. ಆ ದೇವರ ಆಶೀರ್ವಾದದಿಂದ ಅದು ಆಗಿದೆ ಬೇಗನೆ. 18 ವಯಸ್ಸು ಆಗೋರು ಕಾಯ್ತಾಯಿದ್ರು. 18 ವಯಸ್ಸು ಆಗಿದ ತಕ್ಷಣ ಅವ್ರು ಮದುವೆ ಆಗಿಬಿಟ್ರು. ಆದರೆ ಇವತ್ತಿಗೆ ಅವರು ಡೈವರ್ಸಲ್ಲಿ ಇದ್ದಾರೆ. ಯಾಕೆ? ಏನು ಕಾರಣ? ಶುಕ್ರ ಉಚ್ಚದಲ್ಲಿ ಇದ್ದು ಕೂಡ ಅವ್ರಿಗೆ ದಾಂಪತ್ಯ ಲೈಫ್ ಯಾಕೆ ಸರಿ ಇಲ್ಲ, ಅದನ್ನ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಆ ಪರ್ಸನ್ದು ಹಾರೋಸ್ಕೋಪು. ಇದು ಯಾಕೆ ಅಷ್ಟು ಇದು ಇದ್ದು ಕೂಡ ಅವ್ರಿಗೆ ಇದಾಗಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಈ ಕಡೆ ಬರ್ತೀನಿ. ಇದು ಯಾರ್ದು ಹಾರೋಸ್ಕೋಪ್ ಅಂತ ಆಮೇಲೆ ಹೇಳ್ತೀನಿ ನಾನು. ಈ ಹುಡುಗಿಗೆ ಸಂಬಂಧಪಟ್ಟಿರೋದು. ಹುಡುಗಿ ಅದು ಹೇಳೋದಿಲ್ಲ. ಯಾಕೆ ಅಂತಂದರೆ ಇವರು ನಮ್ಮ ಕಸ್ಟಮರ್ ಅವರು, ಅದಕ್ಕೋಸ್ಕರ. ವಿವಾಹ ಸ್ಥಾನ ಬಂದ್ಬಿಟ್ಟು 1, 2, 3, 4, 5, 6, 7. ಕನ್ಯಾ ಮನೆ ಅಧಿಪತಿ ಇಲ್ಲಿ ಶುಕ್ರ ಜೊತೆ ಇದ್ದಾರೆ. ಮೆರ್ಕುರಿ, ಬುಧ, ಶುಕ್ರ ಜೊತೆ ಇದ್ದಾರೆ. ಶುಕ್ರನಿಗೆ ಇದು ಮೆರ್ಕುರಿಗೆ 7ನೇ ಮನೆ ಅಧಿಪತಿ, 7ನೇ ಮನೆ ಕಾರಕ ಶುಕ್ರ ಜೊತೆ ಸೇರಿಕೊಂಡು ಅದ್ಭುತವಾಗಿ ಇದ್ದಾರೆ. ಯಾಕೆ ಅಂತಂದರೆ ಇದು ನೀಚದಲ್ಲಿ ಇರ್ತಾರೆ ಮೆರ್ಕುರಿ, ಆದರೆ ಸ್ಥಾನ ಬಲ ಇದೆ 1. 2, ಇದು ಉಚ್ಚ ಶುಕ್ರನ ಜೊತೆ ಸೇರಿಕೊಂಡಿದೆ. ಹಂಗಾಗಿ ತುಂಬ ಚೆನ್ನಾಗಿದೆ, ಮದುವೆ ಲೈಫು ತುಂಬ ಚೆನ್ನಾಗಿರುತ್ತದೆ. ಆದರೆ ಒಂದು ನೋಡಿ, ಶುಕ್ರ ಬಂದ್ಬಿಟ್ಟು ಉಚ್ಚ, ಇವಾಗ ಹೆಂಗೆ ನೀಚಭಂಗ ರಾಜ ಯೋಗ ಆಗಿದೆಯೋ ಹಂಗೆ ನಿಷ್ಪಂಗ ಯೋಗನ ಆಗುತ್ತೆ. ಇದು ಉಚ್ಚದಲ್ಲಿರೋ ಶುಕ್ರ ನೀಚ ಆಗಿಬಿಡ್ತಾರೆ, ನೀಚದಲ್ಲಿರೋ ಬುಧ ಉಚ್ಚದಲ್ಲಿ ಆಗ್ತಾರೆ. ಇವ್ರದ್ದು ಅವ್ರು ತೊಗೊಳ್ತಾರೆ, ಅವ್ರದ್ದು ಇವ್ರು ತೊಗೊಳ್ತಾರೆ. ಅದು ಒಂದು ಮೈನಸ್ ಪಾಯಿಂಟ್ ಆಯಿತು ಈ ಹುಡುಗಿಗೆ. ಏನೇ ಇದ್ರೂ ಕೂಡ 7ನೇ ಮನೆ ಅಧಿಪತಿ ಒಂದು ಉಚ್ಚ ಪ್ಲ್ಯಾನೆಟ್ ಜೊತೆ ಸೇರ್ಕೊಂಡಿದೆ, ಅದು ಶುಕ್ರ ಜೊತೆ. ಓಕೆನಾ? ಹಂಗಾಗಿ ಇವ್ರಿಗೆ ದಾಂಪತ್ಯ ಲೈಫ್ ತುಂಬ ಚೆನ್ನಾಗಿರಬೇಕು, ಆದರೆ ಇಲ್ಲ. ಯಾಕೆ ಅಂತ ನೋಡೋಣ. ಇವತ್ತಕ್ಕೆ ಡೈವರ್ಸ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದೆ ಸಬ್ಜೆಕ್ಟು. ಇಲ್ಲಿ ಬಂದ್ಬಿಟ್ಟು ಇವಾಗ ನಡೀತಾ ಇರೋದು ದಶ ಬಂದ್ಬಿಟ್ಟು ಮಾರ್ಸ್. ಅವರು ಲಗ್ನಾಧಿಪತಿ. ಈ ಮೀನ ಲಗ್ನದಲ್ಲಿ ಹುಟ್ಟಿದಾರಲ್ಲ, ಈ ಮೀನ ಲಗ್ನಕ್ಕೆ ಅಧಿಪತಿ ಬಂದ್ಬಿಟ್ಟು ಗುರು. ಇವ್ರು ಏನು ಮಾಡಿದ್ದಾರೆ? ಇಲ್ಲಿದ್ದಾರೆ. ಇದೇ ಲಗ್ನಾಧಿಪತಿ ಗುರು. ಲಗ್ನೇಶ ಗುರು ಬಂದ್ಬಿಟ್ಟು ಇಲ್ಲಿದ್ದಾರೆ. ಇಷ್ಟೆಲ್ಲ ಇದೆ, ಇದು ಯೋಗ ಇದೆ. ಇವಾಗ ಗುರು ಮತ್ತು ಶುಕ್ರ ಬಂದ್ಬಿಟ್ಟು ಪರಿವರ್ತನೆ ಯೋಗ ಆಗಿದೆ. ಮತ್ತು ಇವಾಗ ಕುಜ ದಶೆ ನಡೀತಾ ಇದೆ. ಕುಜ ಬಂದ್ಬಿಟ್ಟು ದಿಗ್ಬಲದಿಂದ ಇದ್ದಾರೆ, ಅಂದರೆ ಡೈರೆಕ್ಷನಲ್ ಸ್ಟ್ರೆಂತ್ ಇದೆ. ಈಗ ನಡೀತಾ ಇರೋದೇ ದೇಶ ಯಾರ್ದು? ಕುಜ. ಅವರು ಹತ್ತಿರದಲ್ಲಿ ತುಂಬ ಜೋರಾಗಿದ್ದಾರೆ. ಅಂದರೆ 2 ಕುಟುಂಬ ಸ್ಥಾನ ಅಧಿಪತಿ ಮತ್ತು 9ನೇ ಮನೆ ಅಧಿಪತಿ ಕುಜ ಹತ್ತಿರಲ್ಲಿ ಹೋಗಿ ಬಲವಾಗಿದ್ದಾರೆ. ಹಂಗಿದ್ರೂ ಕೂಡ ಯಾಕೆ ಕುಟುಂಬದಲ್ಲಿ ತೊಂದರೆ ಆಯಿತು, ಅದನ್ನ ಬಗ್ಗೆ ಇವತ್ತು ನೋಡೋಣ. ಈ ಜಾತಕದಲ್ಲಿ ಏನು ತೊಂದರೆ ಇಲ್ಲ, ಇಲ್ಲಿ ಒಂದು ಮೈನಸ್ ಆಯಿತು. ಆದರೂ ಕೂಡ ಯಾವಾಗ ಬಂದ್ಬಿಟ್ಟು ಶುಕ್ರ ಲಗ್ನಾಧಿಪತಿ ಜೊತೆಯಲ್ಲಿ ಪರಿವರ್ತನೆ ಆದರೂ ಆವಾಗ ಶುಕ್ರ ಬಂದ್ಬಿಟ್ಟು ತೊಂದರೆ ಕೊಡಲ್ಲ. ಒಂದು ಇನ್ನೊಂದು, ಮೀನ ಲಗ್ನಕ್ಕೆ ಸಾಮಾನ್ಯವಾಗಿ
ಒಳ್ಳೇದು ಮಾಡೋದಿಲ್ಲ ಶುಕ್ರ. ಇಲ್ಲಿ ಬಂದ್ಬಿಟ್ಟು ಮಾಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಚಂದ್ರ ಇಲ್ಲಿದ್ದಾರೆ, ಪೂರ್ವಸಾಡ ನಕ್ಷತ್ರದಲ್ಲಿ ಹುಟ್ಟಿದೆ ಈ ಹುಡುಗಿಗೆ. ಪೂರ್ವಸಾಡ ಅಧಿಪತಿ ಬಂದ್ಬಿಟ್ಟು ಶುಕ್ರನೇ, ಆ ನಕ್ಷತ್ರ ಅಧಿಪತಿ ಶುಕ್ರನೇ. ಸೊ ಹಂಗಾಗಿ ಇಲ್ಲಿ ಪ್ರಾಬ್ಲಮ್ ಮಾಡಲ್ಲ. 3ನೇ ಪಾಯಿಂಟು, ಶುಕ್ರ ಬಂದ್ಬಿಟ್ಟು ಲಗ್ನದಲ್ಲಿದ್ದಾರೆ. ಲಗ್ನದಿಂದ 7ನೇ ಮನೆ ಅಧಿಪತಿ ಜೊತೆ ಸೇರಿಕೊಂಡು 7ನೇ ಮನೆಯನ್ನ ನೋಡ್ತಿದೆ, ವಿವಾಹ ಸ್ಥಾನನ ನೋಡ್ತಿದೆ. ಹಂಗಾಗಿ ಇಲ್ಲಿ ಶುಕ್ರ ಏನೂ ಮಾಡಲ್ಲ, ತುಂಬ ಒಳ್ಳೆಯದೇ ಮಾಡ್ತದೆ. ಹಂಗಿದ್ರೂ ಕೂಡ ಇವ್ರಿಗೆ ಯಾಕೆ ಡೈವರ್ಸ್ ಆಯಿತು? ಯಾಕೆ ಅಂತಂದರೆ ಇದು ನೋಡಿ, ಇವಾಗ ದೊಡ್ಡವ್ರು ಮಾಡಿರೋ ಪಾಪ ಪುಣ್ಯ ಅದೆಲ್ಲ ಮಕ್ಕಳಿಗೆ ಸೇರುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ಉದಾಹರಣೆ ಜಾತಕ, ಸರಿನಾ? ಅವರು ಅಪ್ಪ ಬಂದ್ಬಿಟ್ಟು ತುಲಾ ಲಗ್ನ, ಅವ್ರ ಅಪ್ಪದು. ಅವರ ಅಪ್ಪ ಲಗ್ನಾಧಿಪತಿ ಇಲ್ಲಿದ್ದಾರೆ, 8ನೇ ಮನೆ ಅಧಿಪತಿ ದುರ್ಸ್ಥಾನ ಶುಕ್ರ ಬಂದ್ಬಿಟ್ಟು ಇಲ್ಲಿದ್ದಾರೆ. ಇಲ್ಲಿ ಈ ಹುಡುಗಿದ ಲಗ್ನಾಧಿಪತಿ ಗುರು, ಇವ್ರ ಲಗ್ನಾಧಿಪತಿ ಶುಕ್ರ ಯಾವ ಮನೇಲಿದೆ? ರಿಷಭದಲ್ಲಿದೆ ಗುರು. ಇವ್ರಿಗೆ ಲಗ್ನಾಧಿಪತಿ ವೀನಸ್ ಶುಕ್ರ ಬಂದ್ಬಿಟ್ಟು ರಿಷಭದಲ್ಲಿದ್ದಾರೆ. ಇವ್ರ ಲಗ್ನಾಧಿಪತಿ ಒಂದೇ ಮನೆ ಆಯ್ತಾ? ಅಂದರೆ ಇಲ್ಲಿ ರಿಷಭ ಆಯಿತು ಇವ್ರ ಲಗ್ನ ಅಧಿಪತಿ. ಮತ್ತೆ ಈ ಲಗ್ನ ಅಧಿಪತಿ ಈ ತಂದೆದು ಫಾದರ್ ಆರೋಸ್ಕೋಪಲ್ಲಿ ಈ ಲಗ್ನಾಧಿಪತಿ ರಿಷಭದಲ್ಲಿ ಆಯಿತು. ಹಂಗಾಗಿ ಇದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಇದು ತಗೊಳ್ಳೇಬೇಕು. ಈ ಹುಡುಗಿ ಆಗಲಿ ಹುಡುಗ ಆಗಲಿ ಈ ಜಾತಕದವರು ತಗೊಳ್ಳೇಬೇಕು. ಅದೇ ಡೈರೆಕ್ಟ್ ಟು ಹೋಮ್ ಅಂತಾರಲ್ಲ, DTH, ಆ ಥರ ಇದು ಈ ಲಗ್ನಕ್ಕೆ ಈ ರಿಷಭ ಮನೆ ಬಂದ್ಬಿಟ್ಟು ದುರ್ಸ್ಥಾನ ಆಗುತ್ತೆ. ದುರ್ಸ್ಥಾನದಲ್ಲಿ ಸಂಬಂಧ ಆಗುತ್ತೆ ಇವರು ಲಗ್ನಾಧಿಪತಿ, ಸರಿನಾ? ಹಂಗಾಗಿ ಇವ್ರದ್ದು ಯಾವುದೇ ಪಾಪ ಮಾಡಿದ್ರು ಇವ್ರಿಗೆ ಬಂದು ಸೇರ್ಕೊಳ್ತದೆ. ಈಗ ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಈ ಫಾದರ್ಗೆ ಶನಿ ದಶೆ ನಡೀತಿದೆ. ಶನಿ ಯಾರ ಜೊತೆ ಇದ್ದಾರೆ? ಇಲ್ಲೇ ಇದ್ದಾರೆ, ಓಕೆನಾ? ಇವಾಗ ಈ ಶನಿ ಯಾರ ಜೊತೆ ಇದ್ದಾರೆ, ಎಲ್ಲಿದ್ದಾರೆ ನೋಡಿ? 8ನೇ ಮನೆ ಅಧಿಪತಿ ಜೊತೆನಲ್ಲಿ ಶನಿ ಇದ್ದಾರೆ. ಇವ್ ಲಗ್ನಾಧಿಪತಿ ಜೊತೆ ಇದ್ದಾರೆ ಅಂತ ಹೇಳಕ್ಕಾಗಲ್ಲ ಇಲ್ಲಿ. ಯಾಕಂತಂದ್ರೆ ಶನಿ ಬಂದ್ಬಿಟ್ಟು ಇದು ಕೆಟ್ಟ ಗ್ರಹ ಅಲ್ವಾ, ನೀಚ ಗ್ರಹ. ಅದು ಏನ್ ಮಾಡ್ತದೆ ಅಂತಂದ್ರೆ ಯಾವ ಸ್ಥಾನದಲ್ಲಿ ಹೋಗಿ ಕೂತಿದೆಯೋ, ಯಾರ ಜೊತೆ ಹೋಗಿ ಮಿಂಗಲ್ ಆಗ್ತಿದೆಯೋ ಅದನ್ ಮೇಲೆನೆ ಅವ್ರದ್ದು ಫಲಿತ ಕೊಡ್ತದೆ. ಇದು ದಶ ನಡೀತಾ ಇರೋವಾಗ ಇದು ವೀನಸ್ ಬಂದ್ಬಿಟ್ಟು 8ನೇ ಮನೆ ಅಧಿಪತಿ 8ರಲ್ಲಿ ಇದ್ಕೊಂಡು ಶನಿ ಅವ್ರ ಜೊತೆ ಸೇರ್ಕೊಂಡಿದ್ರೆ ಪಕ್ಕಾ ದುರ್ಸ್ಥಾನ ಆಗುತ್ತೆ ಇದು. ಹಂಗಾಗಿ ಇವಾಗ ಬಂದ್ಬಿಟ್ಟು ಇವ್ರಿಗೆ ಶನಿ ದಶೆ ನಡೀತಾ ಇದೆ. ಇದು ದುರ್ಸ್ಥಾನ, ಪಕ್ಕಾ ದುರ್ಸ್ಥಾನವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಈ ಹುಡುಗಿ ಏನು ಮಾಡಕ್ಕೆ ಹೋದ್ರೂ ಮೇಲೆ ಬರಕ್ಕೆ ಆಗ್ತಾ ಇಲ್ಲ. ಒಂದೇ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಇವಾಗ ಕುಜ ದಶೆ ನಡೀತಾ ಇದೆ, ಹಂಗಾಗಿ ಇದೆಲ್ಲ ಮೀರುತ್ತೆ. ಆದರೂ ವಿವಾಹ ಸ್ಥಾನದಲ್ಲಿ ಹೋಯ್ತು. ಇವರು ಕೂಡ ಏನಾಗುತ್ತೆ, ಯಾರ ಜೊತೆ ಇದೆ? ವೀನಸ್ ಜೊತೆ ಶನಿ ಇದೆ. ವೀನಸ್ ಅಂದರೆ ಯಾವುದು? ಅವ್ರ ಮನೆ ಹೆಣ್ಮಗು, ಸರಿನಾ? ಇದು ದುರ್ಸ್ಥಾನದಲ್ಲಿ ಇರೋದ್ರಿಂದ ಆ ಹುಡುಗಿಗೆ ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡಿ ಅದನ್ನಿಂದ ಅವರಪ್ಪ ನೊಂದುಕೊಂಡು ಅಪ್ಸೆಟ್ ಆಗಬೇಕು ಅಂತ ಇರೋದು ಕರ್ಮ. ಇದನ್ನ ಅವರು ಚಿಲ್ಡ್ರನ್ ಬಂದ್ಬಿಟ್ಟು ಇದನ್ನ ತಗೊಳ್ತಾ ಇದೆ ಗುರು ಲಗ್ನಾಧಿಪತಿ. ಹಂಗಾಗಿ ಎಸ್ಕೇಪೇ ಆಗಕ್ಕಾಗಲಿಲ್ಲ, ಅವ್ರ ಲೈಫೇ ಹೋಯ್ತು. ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿದು ಜಾತಕ ನೋಡಲೇಬೇಕು. ಆದ ಆನಂತರ ಮಗುದು ಜಾತಕ ಅದನ್ನೇ ಮುಂದೆ ತಗೊಂಡೋಗೋದು. ಬರೀ 1% ಜಾತಕ ನೋಡಿಕೊಂಡು ನೀವು ಲೆಕ್ಕ ಮಾಡಿದ್ರೆ ಹೆಂಗಿರುತ್ತೆ ಅಂತಂದರೆ, ನೀವು ಕನ್ನಡಿ ಮುಂದೆ ಹೋಗಿ ನೀವು ಒಂದು ಫೋಟೋ ತೊಗೊಂಡೋಗಿ ನಿಲ್ಲಿಸಿದ್ರೆ ಅದು ಬಿಂಬ ಥರನೇ ಕಾಣ್ತದೆ. ಅದು ಬಿಂಬನ ಇಲ್ಲ ಪರ್ಸನ್ ಅಂತ ಗೊತ್ತಾಗಲ್ಲ ಅದನ್ನು ನೀವು ಶೂಟ್ ಮಾಡಿದ್ರೆ. ಆ ರೀತಿನೇ ಇರುತ್ತೆ ಇದು. ಅಂದರೆ ಒಂದು ಕಡೆ ಮಾತ್ರನೇ ನೀವು ನೋಡೋಕ್ಕಾಗೋದು, ಇನ್ನೊಂದು ಕಡೆ ಏನಂತ ಗೊತ್ತಾಗಲ್ಲ. ಇದೇ ಪ್ರಾಬ್ಲಮ್ಮು. ಎಲ್ಲ ಯೋಗ ಇದ್ದು ಕೂಡ ಲಗ್ನದಲ್ಲಿ ಶುಕ್ರ ಇದ್ದಾರೆ, ಉಚ್ಚದಲ್ಲಿದ್ದಾರೆ, ಗುರು ಲಗ್ನಾಧಿಪತಿ ಜೊತೆಯಲ್ಲಿ ಶುಕ್ರ ಪರಿವರ್ತನೆ ಆಗಿದೆ, ದಿಗ್ಬಲದಲ್ಲಿ ಕುಜ ಇದ್ದಾರೆ, 9ನೇ ಮನೆ ಅಧಿಪತಿ ಚಂದ್ರಮಂಗಲ ಯೋಗ ಇದೆ. ಇವಾಗ ನಡೀತಾ ಇರೋದು ಇದು ಕುಜ ದಶೆ ಆಯ್ತಾ.
ಹಿಂಗೆಲ್ಲ ಇದ್ದು ಕೂಡ ಇವ್ರಿಗೆ ಯಾಕೆ ಹಿಂಗೆ ಆಯಿತು ಅಂತಂದರೆ ಅವ್ರ ಅಪ್ಪದು ಬಂದ್ಬಿಟ್ಟು ದುರ್ಸ್ಥಾನದಲ್ಲಿ ಒಂದು ಗ್ರಹ ಕೂತ್ಕೊಂಡು ಅದ್ರ ಜೊತೆಯಲ್ಲಿ ಶನಿ ಇದ್ದುಕೊಂಡು ಆ ಶನಿ ದಶೆ ನಡೀತಾ ಇದೆ. ಆ ಶನಿ ಇರೋ ಜಾಗದಲ್ಲಿ ಈ ಹುಡುಗಿದು ಲಗ್ನಾಧಿಪತಿ ಗುರು ಇರೋದ್ರಿಂದ ಆ ಹುಡುಗಿದು ಪ್ರಾಬ್ಲಮ್ಮು. ಇವರು ಆ ದುರ್ಸ್ಥಾನದಲ್ಲಿ ಶನಿ ಜೊತೆ ವೀನಸ್ ಇದೆ. ವೀನಸ್ ಬಂದ್ಬಿಟ್ಟು ಒಂದು ಮನೆ ಹೆಣ್ಮಗು. ಇದು ಹೆಣ್ಮಗು ಜಾತಕ. ಇವಾಗ ಓಪನ್ ಮಾಡಲೇಬೇಕಾಗುತ್ತೆ. ಇದು ಹೆಣ್ಮಗುದು ಜಾತಕ. ಓಕೆನಾ? ಇದೆ ವೀನಸ್ ಜೊತೆ ಸೇರ್ಕೊಂಡಿರೋದ್ರಿಂದ ವಿವಾಹದಲ್ಲಿ, ಇದು ವೀನಸ್ ಬಂದ್ಬಿಟ್ಟು ವಿವಾಹ ಕಾರಕ, ವಿವಾಹದಲ್ಲೇ ತೊಂದರೆ ಕೊಟ್ಟಿದೆ.